ಹೆಂಗೆ ತಕ್ಕೋಬೇಕು ಮಾಡ್ರಿ. ಅವು ಸರಾಸರಿ ಅದು ನೋಡಿ. ಒಬ್ಬ ವಿದ್ಯಾರ್ಥಿ ಮೊದಲಿನ 1 ಗಂಟೆಯಲ್ಲಿ 2.0 ಕಿಲೋಮೀಟರ್ಗಳನ್ನು, 2ನೇ ಮತ್ತು 3ನೇ ಗಂಟೆಗಳಲ್ಲಿ ಕ್ರಮವಾಗಿ 2.5 ಕಿಮಿ ಮತ್ತು 1.5 ಕಿಮಿ ನಡೆದರೆ ಅವನ ಸರಾಸರಿ ವೇಗ ಎಷ್ಟು? ಅದನ್ನು ನೀವು ಸರಿಯಾಗಿ ತಿಳ್ಕೊಂಡು ಸರಾಸರಿ ವೇಗ ಎಷ್ಟು. ವಿದ್ಯಾರ್ಥಿ ಪ್ರಯಾಣಿಸಿದ ಒಟ್ಟು ದೂರ ತಕ್ಕೋಬೇಕು ಮೊದಲ. ತಿಳಿಸ್ತು ನೋಡ್ರಿ, ಎಲ್ಲಾರು ಬೋರ್ಡ್ ಕಡೆ ನೋಡ್ರಿ. ಆ ವಿದ್ಯಾರ್ಥಿ ಪ್ರಯಾಣ ಮಾಡಿದ್ದು ಪ್ರತಿ 1 ಗಂಟೆ, ಅದು 1ನೇ ಗಂಟೆ 1, 2ನೇ ಗಂಟೆ 1, 3ನೇ ಗಂಟೆ 1 ಗಂಟೆ. ಆಮೇಲೆ ನೀವೇನು ತಪ್ಪು ಮಾಡ್ತೇನೆ ಅಂದ್ರೆ 1 ಗಂಟೆ 2 ಗಂಟೆ 3 ಗಂಟೆಗೆ 3, 1, 2, 5, 6 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಅಂತ ಒಳಗೆ ನೀವು ತಕ್ಕೋಲಿ ಅಂತ ತಿಳ್ಕೊಂಡೆ ಹಿಂಗೆ ಹಾಕಿರ್ತಾರ ಅವು. ಫಸ್ಟ್ ನಿಮಗೆ ಏನು ತಪ್ಪು ಕಲ್ಪನೆ ಆಗ್ತದ ಅಂತಂದ್ರೆ, ಮೊದಲನೇ 1 ಗಂಟೆಯಲ್ಲಿ 2 ಕಿಲೋಮೀಟರ್ಗಳನ್ನು, 2ನೇ ಮತ್ತು 3ನೇ ಗಂಟೆಗಳಲ್ಲಿ ಕ್ರಮವಾಗಿ 2.5 ಕಿಮಿ ಮತ್ತು 1.5 ಕಿಮಿ ನಡೆದರೆ ಅವನ ಸರಾಸರಿ ವೇಗ ಎಷ್ಟು ಅಂತದ. ಆ ವಿದ್ಯಾರ್ಥಿ ಕ್ರಮಿಸಿದ ಒಟ್ಟು ದೂರ ತಗೋಬೇಕು. ಯಾಕೆ ಇದು 1 ಗಂಟೆ ನಡಿಬೇಕು, 2ನೇದು ಇದು ಕ್ರಮ ಸಂಖ್ಯೆ ಇವು, ಇದನ್ನು 1 ಗಂಟೆ ಹಿಡಿಬೇಕು, ಇದನ್ನು 1 ಗಂಟೆನೇ ಹಿಡಿಬೇಕು ನೀವು. ಅವಾಗ ಏನು ನೀವು ತಪ್ಪು ಕಲ್ಪನೆ ಮಾಡ್ಕೋತೀರಿ, 3, 1, 2, 5, 6 ಗಂಟೆಯಲ್ಲಿ ಕ್ರಮಿಸಿದ ದೂರ ಅಂತ ತಕ್ಕೊಳ್ಳುವಂಥ ವಿದ್ಯಾರ್ಥಿಗಳು ನನ್ನ ಕೋಚಿಂಗ್ ಕ್ಲಾಸ್ನಾಗ ಹುಡುಗರಂಗೆ ವಿಚಾರ ಮಾಡ್ತಿದ್ದು. ಆ ವಿದ್ಯಾರ್ಥಿ ನೀವು ಸರಿಯಾಗಿ ಹೆಂಗೆ ತಿಳ್ಕೊಂಡು ಮಾಡಬೇಕು ಅಂದ್ರೆ, ವಿದ್ಯಾರ್ಥಿ ಪ್ರಯಾಣಿಸಿದ ಒಟ್ಟು ದೂರ, ವಿದ್ಯಾರ್ಥಿ ಪ್ರಯಾಣಿಸಿದ ಒಟ್ಟು ದೂರ ತಕ್ಕೋಬೇಕು. ಬರೋಬರಿ 2.0 ಪ್ಲಸ್ ಬರೋಬರಿ 2.0 ಪ್ಲಸ್ ಎಷ್ಟು 2.5 ಪ್ಲಸ್ 1.5 ಬರೋಬರಿ 2, 3, 4, 5, 6. ಇದೇನಾಯ್ತು 6 ಕಿಮಿ ಆಯ್ತು. ಪ್ರಯಾಣದ 1, 2, 3 ಗುಂಪಾತು, ಅಥವಾ 3 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಅಂತ ತಿಳ್ಕೊಬೇಕು. ಆಮೇಲೆ ಈಗ ಏನು ಕೇಳ್ತಾನವ, ತೆಗೆದುಕೊಂಡ ಕಾಲ ಎಷ್ಟು ಅದನ್ನು ತಿಳ್ಕೊಬೇಕು. ತೆಗೆದುಕೊಂಡ ಸಮಯ ಅಂದ್ರು ಒಂದೇ, ಕಾಲ ಅಂದ್ರು ಒಂದೇ. ತೆಗೆದುಕೊಂಡ ಕಾಲ ಬರೋಬರಿ ಇದು 1 ಗಂಟೆ, ಇದು 2ನೇ ಗಂಟೆ, ಇದು 3ನೇ ಗಂಟೆ, 3 ಗಂಟೆಗಳು. ಹಿಂಗೆ ಅರ್ಥ ಮಾಡ್ಕೋಬೇಕು ನೋಡ್ರಿ. ಹಚ್ಚೋದು ನೀವು ತಿಳ್ಕೊರಿ. ನಾ ಹೆಂಗೆ ಗಣಿತ ರೀತಿ ಪ್ರಕಾರ ಬಿಡಿಸಿನೋ ನೋಡ್ಕೊಂಡು ತಿಳಿಸಿ ಹೇಳ್ತಾನೆ. ಯಾಕಂದ್ರೆ ಅಲ್ಲಿ ಬಿಡಿಸೋದೊಂದು ಬೇರೆ, ಹೇಳೋದೊಂದು ಬೇರೆ. ಈಗ ಏನು ಕಂಡು ಹಿಡ್ಬೇಕು, 2 ಸಂಗತಿ ಕೊಟ್ಟಾರ. ಸರಾಸರಿ ವೇಗ ಬರೋಬ್ಬರಿ ಎಷ್ಟು, ಸರಾಸರಿ ವೇಗ ಬರೋಬ್ಬರಿ ಎಷ್ಟು, ಇದನ್ನು ನೀವು ಮೊದಲ ಹಿಂಗೆ ಇಷ್ಟು ಸಂಗತಿಗಳನ್ನು ಹಚ್ಚೋದು ಕಲಿಬೇಕು. ಸರಾಸರಿ ವೇಗ ಬರೋಬ್ಬರಿ ಏನು, ಒಟ್ಟು ದೂರ ಮತ್ತು ಒಟ್ಟು ಕಾಲ ಅಂತಾರ ಅದಕ್ಕೆ. ಸರಾಸರಿ ಬರೋಬ್ಬರಿ ಏನು ನೋಡಿ. ಸರಾಸರಿ ಬರೋಬ್ಬರಿ ಒಟ್ಟು ದೂರ ಸರ್ವಾಸ್ ಬಾಗಿಲೆ ಒಟ್ಟು ಕಾಲ. 3 ಗಂಟೆಯ ಒಟ್ಟು ಕಾಲ ನೆನ್ಪಿಟ್ಟುಕೊಳ್ಳಿ. ಒಟ್ಟು ಕಾಲ ಒಟ್ಟು ದೂರ ಎಷ್ಟು 6. ಒಟ್ಟು 3 ಗಂಟೆ ಅವನು ಪ್ರಯಾಣ ಮಾಡಿದ್ದು ಒಟ್ಟು ಎಷ್ಟು 3 ಗಂಟೆ. 3 1 3 2 ಬರೋಬ್ಬರಿ 2. ಆದ್ದರಿಂದ ಆನ್ಸರ್ ಸರಾಸರಿ ಬರೋಬ್ಬರಿ 2 ಕಿಲೋಮೀಟರ್. ಸರ್ ಅವೆಷ್ಟು ಗುಂಪು ಇರ್ತಾವೆ ಅಷ್ಟು ಕೂಡಿಸ್ಕೇಸಿಂದ ಬಾಯಿಸ್ಬಿಡೋದು. ಅಷ್ಟರಲ್ಲೇ ಗುಂಪಲ್ಲಿ ಬಾಯಿಸ್ಬಿಡ್ಬೇಕು, ಅದೇ ಸರಾಸರಿ. ಈಗ 6 ಬಂದದ, 1 ಗುಂಪ 2 ಗುಂಪ 3 ಗುಂಪ ಹಿಂಗೆ ಅರ್ಥ ಮಾಡ್ಕೋಬೇಕು. ಆಮೇಲೆ ನೀವೇನು ಮಾಡ್ತೀರಿ, 1 ಗಂಟೆ 1, 2 ಗಂಟೆ 3, ಇದೊಂದು 3, 6 ಗಂಟೆಯಲ್ಲಿ ಕ್ರಮಿಸಿದ ದೂರ ಅಂತ ಹುಡುಗರು ತಪ್ಪು ಕಲ್ಪನೆ ಮಾಡ್ಕೊತಿರ್ತಾರೆ. ಹಂಗೆ ಮಾಡ್ಕೋಬಾರ್ದು ಅಂತ ತಿಳ್ಕೊಂಡು ಇದನ್ನು ತಿಳಿಸೋದು ಚೆನ್ನಾಗಿ ಫೇರ್ದಾಗ ಬಿಡಿಸೋರಿ.
ಮುಂದಿನ ಗಣಿತಗಳನ್ನು ಬೇಕಂದ್ರೆ ತಿಳಿತಾನ ಬಿಡ್ರಿ, ಮತ್ತೆ ಮುಂದೆ ಬರ್ತಾವೆ ಗಣಿತವು.